ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಹೇಳಿ ಅಂತ ಅವ್ರು ಇಷ್ಟಪಟ್ಟಿದ್ದೇನೆ ನನ್ನ ಈ ಸಿನಿಮಾ ಮಾಡೋ ಹಾಗೆ ಮಾಡಿದೆ. ಆ ಪ್ರೋಮೋನ ಮೀರಿಸೋಂಥ ಎಪಿಸೋಡ್ಸ್ಗಳು ಬರಬೇಕಲ್ಲ. ಅಂದರೆ ನಾನು ಫಿಸಿಕಲಿ ಇಷ್ಟು ಫಿಟ್ ಆಗಿರೋದಕ್ಕೆ ಅವರೇ ಕಾರಣ. ಆ್ಯಂಡ್ ಈಗ ಜಗದಾತ್ರಿಗೆ ಸ್ವಲ್ಪ ಫೈಟ್ಸ್ ಕಲಿತಾ ಇದ್ದೀನಿ, ಅದಕ್ಕೆ. ಹಲೋ, ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಪಾರು ಸೀರಿಯಲಲ್ಲೇ ರಾಧೆ ಅಂದರೆ ಹೀರೋ ಅವ್ರ ತಾಯಿ ರೆಫರ್ ಮಾಡಿ ನಿಮ್ಮನ್ನು ಮತ್ತೆ ಈ ಸಿನಿಮಾದಲ್ಲಿ ಮುದ್ದಾಗಿದ್ದಾರೆ ಅಂತ ಕಾಸ್ಟ್ ಮಾಡಿ ಅಂತ ಹೇಳಿದ್ರು ಅಂತ. ಎಷ್ಟು ಸ್ಪೆಷಲ್ ಫೀಲ್ ಆಗಿದೆ ನಿಮ್ಗೆ ನೋಡಿದ ತಕ್ಷಣ? ಕ್ಯೂಟು, ಮುದ್ದು, ಈ ಥರನೇ ಕಾಂಪ್ಲಿಮೆಂಟ್ಸ್ ಬರುತ್ತೆ. ಏನು ಹೇಳಿ? ನೋಡಿ, ಪಾರುನ ಎಲ್ಲರೂ ಸ್ವಲ್ಪ ವಯಸ್ಸಾದವರು ಇಲ್ವಾ ಹೆಂಗಸರು ಅವರೇ ಇಷ್ಟಪಡೋದು ಅಂತ. ಅವ್ರು ಇಷ್ಟಪಟ್ಟಿದ್ದೇನೆ ನನ್ನ ಈ ಸಿನಿಮಾ ಮಾಡೋ ಹಾಗೆ ಮಾಡಿದೆ. ಏನಂತೀರಾ? ನೋಡಿದ್ರಾ? ಸೂಪರ್ ಖುಷಿ. ಮೋಕ್ಷಿತಾ ಅವರು ಇತ್ತೀಚೆಗೆ ನಿಮ್ಮ ಫೋಟೋಶೂಟ್ಗಳು, ನಿಮ್ಮ ವಿಡಿಯೋಸ್ಗಳನ್ನು ನೋಡಿದಾಗ ಸಿಕ್ಕಾಪಟ್ಟೆ ಫಿಟ್ ಆಗಿದೆ ಕಾಣಿಸ್ತಾರೆ. ಸೊ ಏನು ಸೀಕ್ರೆಟು, ಏನು ಮಾಡ್ತಾ ಇದ್ದೀರಾ? ಡಯಟು, ಸ್ಕಿನ್ ಕೇರು, ಹೆಲ್ತ್ ಕೇರು ಹೇಗಿದೆ? ಏನು ಡಯಟ್ ಮಾಡ್ತಾ ಇಲ್ಲ, ಮನೆ ಊಟ ತಿಂತಾ ಇದ್ದೀನಿ. ನನ್ನ ಬಾಡಿಗೆ ಏನಾಗುತ್ತೆ ಆ ಊಟ ಅಂದರೆ ಅದನ್ನು ತಿಂತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಆ್ಯಸ್ ಯೂಶ್ವಲ್ ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ಈಗ ಜಗದಾತ್ರಿಗೆ ಸ್ವಲ್ಪ ಫೈಟ್ಸ್ ಕಲಿತಾ ಇದ್ದೀನಿ, ಅದಕ್ಕೆ ಇಷ್ಟು ಸಣ್ಣ ಫಿಟ್ಟಾಗಿದ್ದೀನಿ ಅಷ್ಟೇ. ನಡೀತಾ ಇದೆ. ಯಾಕೆಂದರೆ ಈಗ ಪ್ರೋಮೋಲೇ ಜನ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಿಟ್ಟಿದ್ದಾರೆ. ಆ ಪ್ರೋಮೋನ ಮೀರಿಸೋಂಥ ಎಪಿಸೋಡ್ಸ್ಗಳು ಬರಬೇಕಲ್ಲ. ಸೊ ಹಾಗಾಗಿ ಶೂಟಿಂಗ್ ನಡೀತಾ ಇದೆ. ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಹೇಳಿ ನಿಧಾನಕ್ಕೆ ತುಂಬ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ದೀವಿ. ಇನ್ನೇನು ಲಾಂಚ್ ಡೇಟ್ ಹೇಳ್ತಾರೆ. ಧಾರಾವಾಹಿಯಿಂದ ಇವತ್ತು ಒಂದು ಸಿನಿಮಾವರೆಗೆ ಸಾಕಷ್ಟು ಹುಡುಗಿಯರ ಕನಸದು ನಾನೊಂದು ದೊಡ್ಡ ಪೋಸ್ಟಲ್ಲಿ ಕಾಣಿಸ್ಕೋಬೇಕು, ನನ್ನೊಂದು ಸಿನಿಮಾ ಬರಬೇಕು ಅಂತ. ಸೊ ನೀವು ಅಂದ್ಕೊಂಡಿದ್ರೆ ಸಿನಿಮಾ ಮಾಡ್ತೀನಿ ನಾನು ಅಂತ? ಸತ್ಯವಾಗ್ಲೂ ನಾನು ಆ ಥರ ಎಲ್ಲ ಯಾವುದೂ ಆಸೆನೇ ಇರಲಿಲ್ಲ. ಆ ಥರ ಯಾವ ಆಸೆನೂ ಇಟ್ಕೊಂಡೂ ಇರಲಿಲ್ಲ ನಾನು. ಹಾಗೇನೋ ಅಂದ್ಕೊಳ್ದೆ ಇದೆಲ್ಲ ಅದಾಗದೇ ಆಗಿರೋದು. ಸೊ ಇದಕ್ಕೆ ನಾನು ಒಂಥರ ಐ ಫೀಲ್ ದಟ್ ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ಆಲ್ ದಿಸ್. ಅಪ್ಪ ಅಮ್ಮ ಏನು ಹೇಳ್ತಾರೆ ಈ ಸ್ಟೇಜಿಗೆ ಬಂದು ನಿಂತಿರೋದಕ್ಕೆ? ಇವತ್ತು ಕೂಡ ನಾನು ನೋಡಿದೆ ನಿಮ್ಮ ತಾಯಿಯವರು ಇಲ್ಲಿಗೂ ಬಂದಿದ್ದಾರೆ. ಸೊ ಸಿಕ್ಕಾಪಟ್ಟೆ ನೀವು ಹೆಂಗೆ ಯಾವಾಗಲೂ ಬರ್ತಾ ಇರ್ತಾರೆ ಸೆಟ್ಟಿಗೆಲ್ಲ, ಹೇಗೆ? ಅಂದರೆ ನಾನು ಏನೇ ಮಾಡಿದ್ರೂ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ. ನೀವು ನೋಡಿರ್ಬೋದು, ನನಗಿನ್ನ ಜಾಸ್ತಿ ಅವ್ರು ನನಗೆ ಹೇಳ್ತಾರೆ ಇದನ್ನು ಹಿಂಗೆ ಮಾಡು, ಹಾಗೆ ಮಾಡು ಅಂತ ಹೇಳಿ. ಆ್ಯಂಡ್ ನಾನು ಇಷ್ಟು ಫಿಟ್ಟಾಗಿರೋದಕ್ಕೆ ಕಾರಣವೂ ಅವರೇ. ಬಿಕಾಸ್ ನಾನು ಎಲ್ಲೇ ಹೊರಗೆ ಹೋಗಲಿ ಅಥವಾ ಶೂಟ್ಗೆ ಹೋಗಲಿ ನನಗೆ ಪ್ರತಿಯೊಂದು ಅಡುಗೆ ಮಾಡಿ ಕಳ್ಸೋದಾಗಿರ್ಬೋದು, ಮನೆ ಊಟನೇ ತಿನ್ಬೇಕು ನಾನು ಅಂತ ಹೇಳಿ. ನಾವು ಕುಂಭಕೋಣಮ್ಗೆ ಹೋದಾಗಲೂ ಅಮ್ಮ ನನ್ನ ಜೊತೆ ಕುಂಭಕೋಣಮ್ಗೆ ಬಂದಿದ್ದರು. ಅಲ್ಲಿ ಅಮ್ಮ ಚಿಕ್ಕ ಕುಕ್ಕರು ಇದು ಎಲ್ಲ ಎತ್ಕೊಂಬಂದಿದ್ರು. ಅಲ್ಲ, ಕುಂಭಕೋಣಮ್ಗೆ ಚಿಕ್ಕ ವರ್ಕೌಟ್ ಮಾಡ್ತಿದ್ದೆ. ವರ್ಕೌಟ್ ಮುಗಿಸಿ ನಾನು ಶೂಟ್ಗೆ ಹೋಗ್ತಿದ್ದೆ ಬೆಳಿಗ್ಗೆ. ಅಮ್ಮ ನನಗೆ ನಾನು ಕಿನ್ವಾ ರೈಸ್ ತಿನ್ನೋದು. ಸೊ ಅದನ್ನೆಲ್ಲ ಅಲ್ಲೇ ರೂಮಲ್ಲಿ ಮಾಡ್ಕೊಂಡು ತೊಗೊಂಬರ್ತಾಯಿದ್ರು. ಸೊ ನೀವು ಯೋಚನೆ ಮಾಡಿ, ಅಂದರೆ ನನ್ನ ಈ ಒಂದು ಜರ್ನಿಲಿ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಬಿಕಾಸ್ ಶೂಟಿಂಗ್ ನಾವು ಹೆಂಗಿದ್ರು ಔಟ್ಡೋರ್ ಹೋಗಿದ್ವಿ, ಅವಳು ಏನಂದ್ರೆ ಅದು ತಿನ್ನಲಿ ಬಿಡು ಅಂತ ಅವ್ರು ಬಿಡ್ತಾ ಇರಲಿಲ್ಲ. ಸೊ ನನ್ನ ನಾನು ಫಿಸಿಕಲಿ ಇಷ್ಟು ಫಿಟ್ ಆಗಿರೋದಕ್ಕೆ ಅವರೇ ಕಾರಣ, ಬಿಕಾಸ್ ಆಫ್ ಹೆಲ್ದಿ ಫುಡ್. ತಮ್ಮ ತುಂಬ ಚೆನ್ನಾಗಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಅವನ ಬಗ್ಗೆ ಕೇಳಿದ್ದಕ್ಕೆ. ಸೊ ಹೇಳಿ, ಈ ಸಿನಿಮಾಗೋಸ್ಕರ ಏನು ಪ್ರಿಪ್ರೇಷನ್, ಏನು ಡಿಫ್ರೆನ್ಸ್ ಅನಿಸ್ತು ಸೀರಿಯಲ್ ಮತ್ತು ಸಿನಿಮಾಗೂ? ಏನು ಒಂದು ನಿಮ್ಗೆ ಈ ಸಿನಿಮಾಗೆ ನಾನು ಅತಿ ಹೆಚ್ಚು ಪ್ರಿಪ್ರೇಷನ್ಸ್ ಏನೂ ಇರಲಿಲ್ಲ. ಯಾಕೆ ಅಂತಂದರೆ ಆ ಪಾತ್ರದಲ್ಲಿ ನಾನು ಜೀವಿಸಿದ್ದೀನಿ ಅಷ್ಟೆ. ಅದು ಅದ್ರ ಒಂದೊಳ್ಳೆ ಔಟ್ಪುಟ್ ಕೊಟ್ಟಿದೆ. ಅದನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಇವಾಗ ನಾವೇನೇ ಪಾತ್ರ ಮಾಡಿದ್ರು ಅದು ನಮಗೆ ನಾವು ನೋಡಿದಾಗ ಅನ್ಸುತ್ತೆ ನಾವು ಇನ್ನೂ ಬೆಟರ್ ಮಾಡ್ಬೋದಾಗಿತ್ತು ಅಂತ ಹೇಳಿ ಅನಿಸುತ್ತೆ. ಬಟ್ ಅದನ್ನು ನೋಡಿ ಬೇರೆಯವರೆಲ್ಲರೂ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ನನಗೂ ಆ ಪಾತ್ರ ಮಾಡಿರೋದು ತೃಪ್ತಿ ಇದೆ. ಸಿನಿಮಾ, ಸೀರಿಯಲ್ಲು, ಒಂದೊಳ್ಳೆ ಸ್ಟಾರ್ಡಮ್ ಎಲ್ಲ ಕೂಡ ನಿಮ್ಮ ಲೈಫಲ್ಲಿದೆ. ಸೊ ಲಾಸ್ಟಿಗೆ ಮದುವೆ ಆವಾಗ ಏನು ಪ್ಲ್ಯಾನ್ಸ್ ಇದೆ? ಮದುವೆ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ. ಈಗ ಸದ್ಯಕ್ಕೆ ನಾನು ಇದರಲ್ಲಿ ಬ್ಯುಸಿ ಇರೋದ್ರಿಂದ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ಅದೆಲ್ಲ ನೋಡೋಣ ಅಂತ. ಅವ್ರು ಹೇಳೋದು ಹೇಳ್ತಾರೆ, ಬಟ್ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಇವಾಗ ಇದೆಲ್ಲ ನೋಡ್ತಾ ಇದ್ದಾರಲ್ಲ, ಅವ್ರು ನೋಡಿ ಎಲ್ಲಿ ಹುಡ್ಕಕ್ಕೂ ಆಗಲ್ಲ. ಅವರೇ ನೋಡ್ತಾ ಇದ್ದಾರೆ ನಾನು ಏನು ಮಾಡ್ತಿದ್ದೀನಿ ಏನು ಅಂತ ಹೇಳಿ. ಸೊ ಹಾಗಾಗಿ ಬಿಗ್
ಈ ಬಾರಿ ಮತ್ತೆ ಈ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ಹೇಳ್ತೀರಿ, ಯಾವ ಕಂಟೆಸ್ಟೆಂಟ್ಗಳು ಯಾವ ಥರದವ್ರು, ಬಿಕಾಸ್ ಈಗ ಜನರಲ್ ಆಡಿಯನ್ಸಿಗೆ ಈ ಸರ್ತಿ ಚಾನ್ಸ್ ಇದೆ ಅಂತ, ಸೊ ಏನು ಹೇಳ್ತೀರಿ? ನಿಜವಾಗ್ಲೂ ಯಾರು ಹೋಗ್ತಾರೆ ಯಾರು ಇಲ್ಲ ಅನ್ನೋದು ನಿಜ, ನನಗೇನೂ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಯಾಕೆಂದರೆ ನಾನು ಫುಲ್ ಜಗದಾತ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನನಗೆ ಟೈಮೇ ಸಿಗ್ತಾ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಫೈಟ್ಸ್ ಕಲಿಯೋಕ್ಕೆ ಹೋಗಬೇಕು, ಶೂಟಿಂಗಿಗೆ ಹೋಗಬೇಕು, ಹೋದ್ರೆ ಬರೋದೇ ರಾತ್ರಿ, ಬಂದು ಮಲಗಿದ್ರೆ ಸಾಕಪ್ಪ ಅಂತ ಅನ್ಸಿರುತ್ತೆ. ಮತ್ತೆ ಎದ್ದೇಳು ಮತ್ತು ಅದೇ ರೊಟೀನು ಹೀಗೆ ಆಗಿದೆ. ಬ್ರೇಕ್ ಇತ್ತ ಫೈಟ್ಸ್ಗೆ ಹೋಗು, ಫೈಟ್ಸ್ ಕಲಿ. ಶೂಟ್ ಇತ್ತ ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಡು, ರಾತ್ರಿ ಬಾ, ಹಿಂಗೆ ಆಗೋಗಿದೆ. ಸೊ ಹಾಗಾಗಿ ಯಾವುದ್ರ ಕಡೆನೂ ಯೋಚನೆ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ಮೆಸೇಜ್ ಲಾಸ್ಟು, ಈ ಸಿನಿಮಾನ ಯಾಕೆ ಜನರು ಥಿಯೇಟರ್ಗೆ ಬರಬೇಕು? ಇದೊಂದು ಒಳ್ಳೆ ಲವ್ ಸ್ಟೋರಿ. ಈ ಲವ್ ಸ್ಟೋರಿನ ನೀವು ಮಿಸ್ ಮಾಡ್ಕೋಬೇಡಿ. ಸೊ ಇದಿಷ್ಟು ಕೂಡ ಮೋಕ್ಷಿತಾ ಅವರ ಮಾತಾಗಿತ್ತು. ಸೊ ಯಾವ ರೀತಿ ಸಿನಿಮಾ ಇದೆ, ಸೊ ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಕೂಡ ಹೇಳಿದ್ರು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.